ಇನ್ನು ಬೇಕಾಬಿಟ್ಟಿ ಕಸವನ್ನ ಎಸೆಯುವವರಿಗೆ ಇದೀಗ ಜಿಬಿಎದಿಂದ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಮನೆ ಮುಂದೆ ಕಸ ಸುರಿಯುವಂತಹ ಅಭಿಯಾನಕ್ಕೆ ಚಾಲನೆ ಕೊಡಲಾಗ್ತಾ ಇದೆ. ಕಸ ಎಸೆದು ಹೋಗುವವರ ವಿಡಿಯೋ ಚಿತ್ರೀಕರಣ ಮಾಡಲಾಗ್ತಾ ಇದೆ. ರಸ್ತೆ ಬದಿಯಲ್ಲಿ ಕಸ ಎಸೆದು ಹೋಗ್ತಾ ಇದ್ದ ಕೆಲವರು ಇಂದು ಅದೇ ವ್ಯಕ್ತಿಗಳ ಮುಂದೆ ಕಸ ಸುರಿದು ಜಾಗೃತಿ ಮೂಡಿಸಲಾಗ್ತಾ ಇದೆ. ಮನೆ ಬಳಿ ಕಸ ಸುರಿದು ಅರಿವನ್ನ ಮೂಡಿಸುವಂತಹ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಮುಂದೆ ರಸ್ತೆ ಬದಿಗಳಲ್ಲಿ ಕಸ ಎಸೆಯದಂತೆ ಎಚ್ಚರಿಕೆಯ ಸಂದೇಶವನ್ನ ಈ ರೀತಿಯಾಗಿ ರವಾನೆ ಮಾಡ್ತಿದ್ದಾರೆ. ದಂಡ ವಿಧಿಸಿದ ಬಳಿಕ ಖುದ್ದು ಜಿಬಿಎನಿಂದ ಕಸ ತೆರವು ಮಾಡಲಾಗಿತ್ತು. 10,000 ರೂಪಾಯಿವರೆಗೂ ಕೂಡ ದಂಡ ವಿಧಿಸಿತ್ತು ಬಿಎಸ್ಡಬ್ಲ್ಯೂಎಂಎಲ್. ಪ್ರತಿ ವಾರ್ಡ್ನ ಒಂದು ಮನೆಯಂತೆ 190 ಮನೆಗಳ ಮುಂದೆ ಕಸವನ್ನ ಎಸೆಯಲಾಗಿದೆ. ಬೇಕಾಬಿಟ್ಟಿ ಕಸ ಎಸೆಯುವವರಿಗೆ ಇದೀಗ ಜಿಬಿಎನಿಂದ ಬಹುದೊಡ್ಡ ಶಾಕ್. ಮನೆ ಮುಂದೆ ಕಸ ಸುರಿಯೋ ಅಭಿಯಾನಕ್ಕೆ ಇದೀಗ ಚಾಲನೆ ಕೊಡಲಾಗಿದೆ. ಒಂದು ರೀತಿಯಾಗಿ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ಗಾದೆ ಮಾತು ಹೇಳ್ತಾರಲ್ಲ, ಇದಕ್ಕೆ ಸೂಕ್ತವಾಗುತ್ತೆ ನೋಡಿ. ಇದು ಎಷ್ಟು ಹೇಳಿದ್ರೂ ಕೂಡ ಜನಗಳಿಗೆ ಬುದ್ಧಿನೇ ಬರೋದಿಲ್ಲ. ಈ ರೀತಿಯಾಗಿ ಮಾಡಿದ್ರಾದ್ರೂ ಮೇ ಬಿ ಕರೆಕ್ಷನ್ ಮಾಡ್ಕೊಳ್ಬಹುದೇನೋ ಗೊತ್ತಿಲ್ಲ. ಬಟ್ ಅವರು ಹಾಕುವಂತಹ ಎಲ್ಲೆಂದರಲ್ಲಿ ಕಸದಿಂದ ಎಷ್ಟು ತೊಂದರೆಗಳಾಗುತ್ತೆ, ಎಷ್ಟು ರೋಗ ರುಜಿನಗಳು ಬರುತ್ತೆ. ಸೊ ತಮ್ಮ ಮನೆ ಮುಂದೆ ಆ ರೀತಿಯಾಗಿ ಕಸವನ್ನು ತಂದು ಎಸೆದಾಗ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಮನವರಿಕೆ ಆಗುತ್ತೆ. ಮೇ ಬಿ ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದಾ? ಕಾರ್ಯಕ್ರಮ ಸರ್, ಯಾರ ಮನೆ ಯಾವ ತಗೊಂಬಂದು ಕಸ ಹಾಕ್ತಾನೆ ಅವನ ಮನೆ ಮುಂದೆ ಸುರಿದು ಈ ರದ್ದಂತ ಮಾಡಿದ್ರೆ ಅವ್ರಿಗೂ ಒಂದು ಮನ್ಸಲ್ಲಿ ಬರ್ತದೆ. ಈ ತರ ಮಾಡಬಾರ್ದು, ತಪ್ಪು ಕೆಲಸ ನಾವು ಮಾಡ್ತಾ ಇರ್ತೀವಿ. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಮೂರ್ಖರು. ಆ ಮೂರ್ಖರಿಗೆ ಸರಿಯಾದ ಪಾಠ ಕಲಿಸ್ಬೇಕಾದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡಿರೋದೇ ಎಕ್ಸಲೆಂಟ್ ಆಗಿದೆ. ಮಾಡಿ ಸರ್, ನಿಮ್ಗೊಂದು ಅಡಿಷನಲ್ ಮಾಡಲ್ ಕೆಲಸ ಬಿತ್ತು ಮಾಡ್ಬೇಕು ಸರ್. ಇವ್ರು ಮಾಡೋ ತಪ್ಪಿಗೆ ನಿಮ್ಗೆ ಅಡಿಷನಲ್ ಕೆಲಸ ಏನ್ ಮಾಡ್ತೀರಾ ಮಾಡಿ ಬುದ್ಧಿ ಕಲಿಸ್ಬೇಕು. ಸಾರ್ವಜನಿಕರಿಗೆ ಏನ್ ಹೇಳ್ತೀರಿ ಸರ್? ಸಾರ್ವಜನಿಕರಿಗೆ ಎಲ್ಲ ಬುದ್ಧಿ ಕಲ್ತ್ಕೊಡ್ರಪ್ಪ, ಸರಿಯಾಗಿದೆ, ಬಂದಾಗ ಕೋಆಪರೇಟ್ ಮಾಡ್ರಿ. ನಮ್ಮ ಕಾರ್ಪೊರೇಷನ್ ಅವ್ರು ಬಂದಾಗ ಅವ್ರಿಗೆಲ್ಲ ಸಹಕರಿಸಿ ಅವ್ರ ಮನೆ ಕಸನ 2 ಭಾಗ ಮಾಡಿ ಬರ್ತದಲ್ಲ, ಬಂದು ಪಾಪ ಅವರು ವಿಜಿಲ್ ಹೊಡೆದು ಬರ್ತಾರೆ. ವಿಜಿಲ್ ಹೊಡೆದು ಕಾಯ್ತಾ ಇದ್ದಾರೆ. ಅವಾಗ ತಗೊಂಬಂದು ಹಾಕಿದ್ರೆ ಆಯ್ತು. ಅದು ಬರೋದವರು 6:30-7 ಗಂಟೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶ್, ಒಂದ್ ರೀತಿಯಾಗಿ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅನ್ನುವಂತಹ ಗಾದೆ ಮಾತಿದೆಯಲ್ಲ, ಇದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅನ್ಸುತ್ತೆ. ಜನಗಳ ರಿಯಾಕ್ಷನ್ ಹೇಗಿದೆ? ಸೊ ಈ ರೀತಿಯಾಗಿ ಮಾಡಿದ್ರಾದ್ರೂ ಬುದ್ಧಿ ಕಲಿತಾರ ಜನ ಅಂತ ಹೇಳ್ಬಿಟ್ಟು ಎಷ್ಟೋ ಈಗಾಗಲೇ ನೋಡ್ಬೋದು. ಎಲ್ಲ ಒಂದ್ ಕಡೆ ಗಣಪತಿ ಘಟಕ ಕಳೆದ 1 ತಿಂಗಳಿಂದಲೂ ಕೂಡ ಸಾರ್ವಜನಿಕರ ಜಾಗೃತಿ ಮೂಡಿಸಲಿಕ್ಕೆ ಎಲ್ಲದಲ್ಲಿ ಕಸ ಎಸೆಬೇಡ ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಜಾಗೃತಿ ಮೂಡಿಸಿತು. ಆದ್ರೂ ಕೂಡ ಕೆಲವು ಏನೊಂದು PG ವಾಸ ಮಾಡುವಂತರು ಅಥವಾ ಈ ITBT ಕಂಪನಿಗಳು ಸೇರಿದಂತೆ ಅನೇಕ ಈ ಸಣ್ಣ ಪುಟ್ಟ ಮನೆಯವರು ಒಂದು ರೀತಿಯಲ್ಲಿ ರಸ್ತೆ ಬದಿಯಲ್ಲಿ ಕಸ ಎತ್ಕೊಂಡು ಹೋಗ್ತಾ ಇದ್ರು. ರಸ್ತೆ ಬದಿಯಲ್ಲಿ ಏನೊಂದು ರೋಡ್ ಬದಿಯಲ್ಲಿ ರಾತ್ರಿ ವೇಳೆ ಅಥವಾ ಬೆಳಿಗ್ಗೆ ಹೊತ್ತು ಹೋಗೋ ಟೈಮಲ್ಲಿ, ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅದೇ ರೀತಿ ಕವರ್ಲೆ ಕಸ ಎತ್ಕೊಂಡು ಹೋಗ್ತಿದ್ರು. ಅವನ್ನೆಲ್ಲನೂ ಕೂಡ ಮಾಡಬಾರ್ದು ಅಂತ ಕೂಡ ಎಷ್ಟೋ ಬಾರಿ ಹೇಳಿ ದಂಡ ಹಾಕಿದ್ರು ಕೂಡ ಆದ್ರೆ ಎಚ್ಚೆತ್ತುಕೊಳ್ಳಿಲ್ಲ ಸಾರ್ವಜನಿಕರು. ಈ ಹಿನ್ನೆಲೆಯಲ್ಲಿ ಕಳೆದ 1 ತಿಂಗಳಿಂದ ಕೂಡ ಒಂದು ಡ್ರೈವ್ ರನ್ ಮಾಡಿದ್ರು. ಅಂದ್ರೆ ಕಸ ಯಾರ್ಯಾರು ಎಸಿದ್ದಾರೆ ಅವ್ರೆಲ್ಲರೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡಿರೋದು. ಬೆಂಗಳೂರಿನ 198 ವಾರ್ಡಲ್ಲೂ ಕೂಡ ಇವತ್ತು ವಿಡಿಯೋ ಮಾಡ್ಕೊಂಡು ಅವ್ರಿಗೆಲ್ಲರೂ ಕೂಡ ಇವತ್ತು ಅವ್ರ ಮನೆ ಮುಂದೆ ಕಸ ಸುರಿದಿರುವಂತದ್ದು. ಅಂದ್ರೆ ಈಗಾಗಲೇ ಅವ್ರು ಎಚ್ಚರಿಕೆ ಕೊಟ್ಟಿದ್ರು, ನೀವು ಈ ರೀತಿ ಮಾಡಿದ್ರೆ ನಿಮ್ಮ ಮನೆ ಮುಂದೆ ತಂದು ಕಸ ಸುರಿತೀವಿ. ಯಾಕಂದ್ರೆ ಬೇರೆಯವ್ರ ಮನೆ ಮುಂದೆ ಕಸ ಎಸೋ ಟೈಮಲ್ಲಿ ನಿಮ್ಗೆ ಪರಿಜ್ಞಾನ ಇರಬೇಕು, ಅವ್ರಿಗಾಗೋ ಅನುಭವ ನಿಮ್ಗೂ ಆಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ 198 ವಾರ್ಡ್ಗಳಲ್ಲಿ 198 ಮನೆ ಗುರುತು ಮಾಡಿ ಅದ್ರ ಕಸ ಎಸದವ್ರು ನಾವು ವಿಡಿಯೋ ಮಾಡಿ ಅವ್ರಿಗೆಲ್ಲ ತೋರಿಸಿ ಅವ್ರ ಮನೆ ಮುಂದೆ ಆಟೋ ಟಿಪ್ಪರ್ಗಳಲ್ಲಿ ಕಸ ಎತ್ಕೊಳ್ಳೋಗಿ ಸುರಿದಿರುವಂತದ್ದು. ಸುರಿದು ಈಗ ಅವ್ರ ಹತ್ರ ದಂಡ ವಸೂಲು ಮಾಡ್ತಾ ಇರುವಂತದ್ದು. ಅಂದ್ರೆ ಎಲ್ಲೊಂದ್ ಕಡೆ ಜನ ಜಾಗೃತಿ ಮೂಡಿಲ್ಲ. ಅಂದ್ರೆ ಈ ರೀತಿ ಮಾಡ್ಲೇಬೇಕಾದಂತ ಕೂಡ ಅಧಿಕಾರಿಗಳು ಈಗಾಗಲೇ ಒಂದು ರೀತಿಯಲ್ಲಿ ಸಮಂಜಸ ಮಾಡ್ಕೊತಾ ಇರುವಂತದ್ದು. ಆಲ್ರೈಟ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.